ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನು ರೆಕಾರ್ಡಿಂಗ್ ಸ್ಟುಡಿಯೋಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಟ್ಯುಟೋರಿಯಲ್ಸ್ಗಳನ್ನು, ವಿಡಿಯೋ ಮಿಕ್ಸಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟ್ಯುಟೋರಿಯಲ್ಸ್ಗಳನ್ನು, ಗ್ರಾಫಿಕ್ಸ್ ಡಿಸೈನ್ ಬಗ್ಗೆ ಈ ಎಲ್ಲವನ್ನು ತಮ್ಮ ಮುಂದೆ ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಕಳೆದ ವಿಡಿಯೋದಲ್ಲಿ ನಾವು ಕೇವಲ 20,000 to 40,000 ರೂಪಾಯಿಯಲ್ಲಿ ನಾವು ರೆಕಾರ್ಡಿಂಗ್ ಸ್ಟುಡಿಯೋ ಸೆಟಪ್ಪನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಆ ಒಂದು ವಿಡಿಯೋನ ನೋಡಿ ಮೂಡಲ್ಗಿಯ ಶಿವಯ್ಯ ಹಿರೇಮಠ ಅನ್ನೋರು ನನಗೆ ಫೋನ್ ಮಾಡಿ, ಸರ್ ನಾನು ಹೋಮ್ ರೆಕಾರ್ಡಿಂಗ್ ಸ್ಟುಡಿಯೋನ ಮಾಡ್ಬೇಕು ಅನ್ಕೊತಾ ಇದ್ದೀನಿ, ಜೊತೆಗೆ BM800 ಮೈಕನ್ನು ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ, ಸೌಂಡ್ ಕಾರ್ಡು ಮತ್ತು ಮಿಕ್ಸರು ಪರ್ಚೇಸ್ ಮಾಡುವಂಥ ಅಮೌಂಟ್ ನನ್ನ ಹತ್ರ ಇಲ್ಲ, ನಾನು ಅದಕ್ಕಿಂತ ಕಡಿಮೆ ಬಜೆಟಲ್ಲಿ ಏನಾದರೂ ಹೋಮ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡೋಕ್ಕಾಗತ್ತಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೇಳಿದರು. ಶಿವಯ್ಯ ಹಿರೇಮಠ ಅವರಿಗೆ ನನ್ನ ಕಡೆಯಿಂದ ಹಾಗೂ ನಮ್ಮ ಚಾನಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಸ್ನೇಹಿತರೆ, ನಾವು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಒಂದು ಲೈಕ್ ಕೊಡಿ, ಒಳ್ಳೆ ಕಮೆಂಟ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಾನಿವತ್ತು ತಮಗೆ ಹೇಳ್ಕೊಡ್ತಾ ಇದ್ದೀನಿ, ಇನ್ನೂ ಕಡಿಮೆ ಬಜೆಟಲ್ಲಿ ನಾವು ಹೋಮ್ ರೆಕಾರ್ಡಿಂಗ್ ಸ್ಟುಡಿಯೋನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕಳೆದ ವಿಡಿಯೋನ ಯಾರೆಲ್ಲ ನೋಡಿಲ್ವೋ, ನಾನು ಐ ಬಟನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಆ ವಿಡಿಯೋನ ನೋಡಿ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈಗ ಇನ್ನೂ ಕಡಿಮೆ ಬಜೆಟಲ್ಲಿ ನಾವು ಹೋಮ್ ರೆಕಾರ್ಡಿಂಗ್ ಸ್ಟುಡಿಯೋನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಹೋಮ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಲಿಕ್ಕೆ ಒಂದು ಕಂಪ್ಯೂಟರ್ ಬೇಕು ಅಂತ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ, ಜೊತೆಗೆ BM800 ಮೈಕ್ ಬೇಕು, ಒಂದು ಸ್ಟ್ಯಾಂಡ್ ಬೇಕು. ಈ ಎಲ್ಲ ಇಕ್ವಿಪ್ಮೆಂಟ್ಸ್ಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿ ನೋಡಿ ತಾವು ಪರ್ಚೇಸ್ ಮಾಡ್ಕೋಬೋದು. ಹೋಮ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡೋಕ್ಕೆ ನಮಗೆ ಕಂಪ್ಯೂಟರ್ನ ಅವಶ್ಯಕತೆ ಇರುತ್ತೆ. ಅದ್ರ ಜೊತೆಗೆ BM800ನ ಮೈಕ್ ಬಗ್ಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ಆಡಿಯೋ ಇಂಟರ್ಫೇಸ್ ಮತ್ತು ಮಿಕ್ಸರ್ ಇಲ್ಲದೆ ರೆಕಾರ್ಡಿಂಗ್ ಮಾಡೋಕ್ಕೆ ನಮಗೆ ಪೆಂಟಮ್ ಪವರ್ನ ಅವಶ್ಯಕತೆ ಆಗತ್ತೆ. ಆ ಪೆಂಟಮ್ ಪವರ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಅಲ್ಲಿ ನೀವು ನೋಡಿ ಪರ್ಚೇಸ್ ಮಾಡ್ಕೋಬೋದು. ಇದು BM800ಗೆ ಸಂಬಂಧಪಟ್ಟ ಹಾಗೆ ಪೆಂಟಮ್ ಪವರ್ನ ಒಂದು ಮಾಡೆಲ್ ಇದೆ. TECHBLAZE 48 ವ್ಯಾಟ್ನ ಪೆಂಟಮ್ ಪವರು, ಸಪ್ಲೈ ಫಾರ್ ಕಂಡೆನ್ಸರ್ ಮೈಕ್ರೋಫೋನ್, USB ಪವರ್ಡ್ ಚಾನಲ್ ಆಡಿಯೋ ಇಂಟರ್ಫೇಸ್, ಸೌಂಡ್ ಕಾರ್ಡ್ ಫಾರ್ ಸಿಂಗಿಂಗ್, ಬ್ರಾಡ್ಕಾಸ್ಟಿಂಗ್, ಯೂಟ್ಯೂಬ್ ರೆಕಾರ್ಡಿಂಗ್ ಆ್ಯಂಡ್ ಲೈವ್ ಸ್ಟ್ರೀಮಿಂಗ್ ಫಾರ್ BM800 ಮೈಕ್ ಬ್ಲ್ಯಾಕ್. BM800ಗೆ ಬೇಕಾಗಿರ್ತಕ್ಕಂಥ ಈ ಪೆಂಟಮ್ ಪವರ್ನ 3 ಲಿಂಕ್ಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇದು ಒಂದಿದೆ 1299 ಅಂದರೆ 1299 ರೂಪಾಯಿಗೆ ಇದು ಪೆಂಟಮ್ ಪವರ್ ಸಿಗತ್ತೆ. ಇನ್ನೊಂದಿದೆ 1695 HAYDEN 1 ಚಾನಲ್ 48 ವ್ಯಾಟ್ನ USB ಪೆಂಟಮ್ ಪವರ್. ಇದು ಕೂಡ USB ಸಪೋರ್ಟೆಡ್ ಇದೆ, ಇದನ್ನು ಕೂಡ ತಾವು ಖರೀದಿ ಮಾಡ್ಕೋಬೋದು. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ, ಪವರ್ ಅಡಾಪ್ಟರ್ ಬರುತ್ತೆ. ಪವರ್ ಅಡಾಪ್ಟರ್ನಿಂದ ನಾವು ಕನೆಕ್ಟ್ ಮಾಡಿಕೊಂಡು ನಾವು ಪೆಂಟಮ್ ಪವರ್ನ ಯೂಸ್ ಮಾಡ್ಬೋದು. ಸ್ನೇಹಿತರೆ, ಪೆಂಟಮ್ ಪವರ್ನ ಖರೀದಿ ಮಾಡಿದಾಗ ಅದ್ರ ಜೊತೆಗೆ ಒಂದು XLR ಮೈಕ್ ಬರುತ್ತೆ, ಒಂದು USB ಕನೆಕ್ಟರ್ ಬರುತ್ತೆ. ಆ USB ಕನೆಕ್ಟರ್ನ ಇಲ್ಲಿ ನಾವು ಕನೆಕ್ಟ್ ಮಾಡಿ BM800 ಮೈಕ್ ಜೊತೆ ಬಂದಿರತಕ್ಕಂಥ ಕೇಬಲನ್ನು ನಾವು ಇಲ್ಲಿ ಕನೆಕ್ಟ್ ಮಾಡಿ, ಅದ್ರ XLR ಮತ್ತು ಜಾಕ್ ಎರಡೂ ಇರುತ್ತೆ. ಆ ಜಾಕನ್ನು ನಮ್ಮ ಡೆಸ್ಕ್ಟಾಪ್ನ ಇನ್ಪುಟ್ ಏನಿರುತ್ತಲ್ಲ ಪಿಂಕ್ ಕಲರ್ದು ಅಲ್ಲಿ ಕನೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಬರೋ XLRನ ಕನೆಕ್ಟನ್ನು ಪೆಂಟಮ್ ಪವರ್ನ ಇನ್ಪುಟಲ್ಲಿ ಕನೆಕ್ಟ್ ಮಾಡಿ ಒಂದು XLR ಕೇಬಲನ್ನು ನಮ್ಮ BM800 ಮೈಕಿಗೆ ಕನೆಕ್ಟ್ ಮಾಡಿಕೊಂಡು ನಾವು ಇದು USB ಕನೆಕ್ಟ್ ಮಾಡಿ ಕಂಪ್ಯೂಟರ್ ಆನ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಈ ಪೆಂಟಮ್ ಪವರಲ್ಲಿ
ಪವರ್ ಆನ್ ಆಗುತ್ತೆ. ನಾವು ಅದರ ಮುಖಾಂತರ ರಿಕಾರ್ಡಿಂಗನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸ್ನೇಹಿತರೆ, ಸೌಂಡ್ ಕಾರ್ಡ್ ಇಲ್ಲದೆ, ಮಿಕ್ಸರ್ ಇಲ್ಲದೆ ರಿಕಾರ್ಡಿಂಗ್ ಹೇಗೆ ಮಾಡೋದು ಅನ್ನೋದನ್ನು ನಾನು ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ, ಜೊತೆಗೆ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಆಡಿಯೋ ರೆಕಾರ್ಡಿಂಗನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.